ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಗೌರವಧನವನ್ನು ಹೆಚ್ಚು ಮಾಡಬೇಕು ಮತ್ತು ಗೌರವಧನವನ್ನು ಸಕಾಲಕ್ಕೆ ನಮಗೆ ಕೊಡಬೇಕು. ಈಗ ಶಾಲೆ ಪ್ರಾರಂಭವಾಗಿ 4 ತಿಂಗಳು ಕಳೆದರೂ ಸಹ ನಮಗೆ ಇನ್ನೂ ಗೌರವಧನ ಬಿಡುಗಡೆಯಾಗಿಲ್ಲ, ನಮಗೆ ಇನ್ನೂ ಗೌರವಧನ ಕೊಟ್ಟಿಲ್ಲ. ಸರ್ಕಾರ ನಮ್ಮನ್ನು ಜೀತದಾಳ ನಡೆಸ್ಕೊಳ್ತಾ ಇದೆ. ದಯವಿಟ್ಟು ನಮ್ಮನ್ನು ಮನುಷ್ಯರಂತ ನೋಡಿ. ಏಕೆಂದರೆ ಸಾಕಷ್ಟು ಶಾಲೆಗಳು ಅತಿಥಿ ಶಿಕ್ಷಕರಿಂದಲೇ ನಡೀತಾ ಇದೆ ಅಂದರೆ ತಪ್ಪಾಗಲಾರ್ದು. ಏಕೆ ಸರ್ಕಾರಿ ಶಾಲೆಗಳಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರೇ ಆಧಾರವಾಗಿದ್ದಾರೆ. ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸ್ತಾ ಇರೋರೇ ಈ ಅತಿಥಿ ಶಿಕ್ಷಕರು. ಹಾಗಿದ್ದರೂ ಯಾಕೆ ನಮ್ಮನ್ನು ಒಂಥರ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಈ ಸರ್ಕಾರದವರು ಗೊತ್ತಿಲ್ಲ. ಆದಷ್ಟು ಬೇಗ ನಮಗೆ ಗೌರವಧನವನ್ನು ಬಿಡುಗಡೆ ಮಾಡಬೇಕು. ಪ್ರತಿ ತಿಂಗಳು ಗೌರವಧನವನ್ನು ನಮ್ಮ ಖಾತೆಗೆ ಹಾಕಬೇಕು. ಮತ್ತು ಏನು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದರೆ ಅತಿಥಿ ಶಿಕ್ಷಕರ ಗೌರವಧನವನ್ನು ಹೆಚ್ಚು ಮಾಡಬೇಕು ಅಂತ ಆರ್ಥಿಕ ಇಲಾಖೆಗೆ ಏನು ಪ್ರಸ್ತಾವನೆಯನ್ನು ನಾವು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಆ ಒಂದು ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಬಂಧು ಇಷ್ಟೊಂದೆಲ್ಲ ಬಿರುದುಗಳನ್ನ ಪಡ್ತಕ್ಕಂಥ ಶ್ರೀಯುತ ಮುಖ್ಯಮಂತ್ರಿಗಳು ನಮ್ಮ ಅತಿಥಿ ಶಿಕ್ಷಕರ ಮೇಲೆ ಕರುಣೆ ತೋರಿ ನೋಡಿ. ನಮ್ಮ ಗೌರವ ವೇತನವನ್ನು ನಾವು ಬೇಡಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಉಂಟಾಗಿದೆ. ಏಕೆಂದರೆ ಅಷ್ಟು ಸಮಸ್ಯೆಯಲ್ಲಿ ನಾವೆಲ್ಲ ಬೆಂತಾ ಇದ್ದೀವಿ. ನಾವು ಮನುಷ್ಯರೇ, ನಮಗೂ ಕುಟುಂಬಗಳಿದೆ, ನಮಗೂ ಹೆಂಡತಿ ಮಕ್ಕಳು ಎಲ್ಲ ಇದೆ. ನಾವು ಸಹ ನಿಮ್ಮಂತೆ ನಾವು ಸಹಜ ಜೀವನ ಸಾಗಿಸ್ಬೇಕು ಅಂದರೆ ಸಕಾಲಕ್ಕೆ ನಮಗೆ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಮತ್ತು ಗೌರವಧನವನ್ನು ಹೆಚ್ಚು ಮಾಡಬೇಕು. ಈಗಾಗಲೇ ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಹೋಗಿದೆ, ಆದರೂ ಅದಕ್ಕೆ ಅನುಮೋದನೆಗೆ ಚಾಲ್ತಿಗೆ ಬರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅತಿಥಿ ಶಿಕ್ಷಕರ ಪರವಾಗಿ, ಮಳವಳ್ಳಿ ತಾಲೂಕಿನ ಎಲ್ಲ ಅತಿಥಿ ಶಿಕ್ಷಕರ ಪರವಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಅತಿಥಿ ಶಿಕ್ಷಕರ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಮತ್ತು ಹೆಚ್ಚು ಮಾಡಬೇಕು. ಇದು ಎಷ್ಟು ಸಾರಿ ಪತ್ರಗಳು ಹೋಗಿದೆಯೋ, ಈ ಒಂದು ಪತ್ರಗಳಿಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಯಾವುದೇ ಒಂದು ಬೆಲೆ ಇಲ್ಲ. ಈ ಪತ್ರಕ್ಕೆ ನಾವು ಯಾವುದೇ ಬೆಲೆನೇ ಕೊಡ್ತಾ ಇಲ್ಲ. ಈ ಸಾರಿ ಆದ್ರೂ ಘನ ಸರ್ಕಾರ ನಮ್ಮ ಅತಿಥಿ ಶಿಕ್ಷಕರ ಸಮಸ್ಯೆಗಳನ್ನ ಆಲಿಸಿ ಈ ಸಾರಿನಾದ್ರೂ ಈ ದಸರಾ ಹಬ್ಬದ ಒಳಗಡೆ ನಮ್ಮೆಲ್ಲ ಬೇಡಿಕೆಗಳನ್ನು, ನಮ್ಮ ಗೌರವಧನವನ್ನು ಮತ್ತು ಗೌರವಧನ ಹೆಚ್ಚಳ ಮಾಡಬೇಕಂತ ಈ ಮೂಲಕ ಕೇಳ್ಕೊತಾ ಧನ್ಯವಾದಗಳು.